ಒಂದು ನಿಮಿಷ. ನನಗೆ ಚೆನ್ನಾಗಿ ಗೊತ್ತು. ಆ ಮನೆಯಿಂದ ನೀವು ಸಿಹಿ ಸುದ್ದಿ ತಂದಾಗ್ಲೆಲ್ಲ ನನಗೆ ಸಂಕಟ ಆಗುತ್ತೆ, ಅದರಿಂದ ನಿಮಗೆ ಸಂತೋಷ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವ್ಯಾಕೆ ಆ ಥರ ಅಂದ್ಕೊಳ್ತೀರಿ? ಇದು ನನ್ನ ಕಲ್ಪನೆ ಅಲ್ಲ, ಅದೇ ನಿಜ. ಮೊದಲು ನಿಮ್ಮ ತಾತ ಮನೆಗೆ ಕರೆಸಿ ಅವಮಾನ ಮಾಡ್ತಾ ಇದ್ರು. ಆಮೇಲೆ ಊರವ್ರ ಮುಂದೆ ಪಂಚಾಯಿತಿ ಕಟ್ಟೆನಲ್ಲಿ ನಮಗೆ ಅವಮಾನ ಮಾಡಿದ್ರು. ಈಗ ಅವ್ರ ಮೊಮ್ಮಗ ನೀನು ನಮ್ಮನೆಗೆ ಬಂದು ನಮ್ಮ ಮನೆಯವ್ರ ಮುಂದೆನೇ ಅವಮಾನ ಮಾಡ್ತಾ ಇದೀಯ. ಏನ್ ಮಾಡೋದು? ನಮ್ಮವರೇ ನಮಗೆ ಶತ್ರುಗಳಾದಾಗ ಈ ಥರದ ಅವಮಾನಗಳೆಲ್ಲ ಅನುಭವಿಸ್ಬೇಕಾಗುತ್ತೆ. ಮುನೇಂದ್ರ, ಇವಾಗಲ್ಲ, ಮುಂದೆ ಇದಕ್ಕೆ ಬಹಳ ಬೆಲೆ ತೆರಬೇಕಾಗುತ್ತೆ. ನೋಡ್ತಾ ಇರು, ನಿನ್ನ ಮಗಳು ಮುಂದೆ ಇವರಿಂದಲೇನೆ ಕಣ್ಣೀರು ಹಾಕ್ತಾಳೆ. ರಾಜೇಶ್ವರಿ, ಇವರಿಬ್ಬರು ಹೋದ ಮೇಲೆ ಮನೆ ಕೆಲಸದವ್ರಿಗೆ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡಿಸು. ಭಾವ, ನೀವ್ ಹಠ ಮಾಡಿದ್ದಕ್ಕೆ ನಾನು ಅವ್ರನ್ನ ಕರೆಸಿದ್ದು.